ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಡೇ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ ಅನ್ನುವುದರ ಒಂದು ಚಿಕ್ಕ ಕ್ಲಿಪ್ ಆ್ಯಡ್ ಮಾಡ್ತಿದ್ದೀನಿ. ನನ್ನ ಮೊದಲ ಕೆಲಸ ಬಾಗಿಲು ಸ್ವಚ್ಛ ಮಾಡಿ ರಂಗೋಲಿ ಇಡುವುದರ ಮೂಲಕ ಸ್ಟಾರ್ಟ್ ಆಗಿದೆ. ಇನ್ನು ಈ ಕೆಲಸದ ನಂತರ ಒಂದೊಂದೇ ಕೆಲಸ ಶುರುವಾಗುತ್ತೆ. ಬಾಗಿಲಲ್ಲಿ ನಾವು ಹಾಕುವಂಥ ರಂಗೋಲಿ ಒಂದು ರೀತಿ ನಮಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಹಾಗೆ ನಮಗೆ ಮೈಂಡ್ ಫ್ರೆಶ್ ಆಗಿ ನೆಕ್ಸ್ಟ್ ಕೆಲಸ ಮಾಡುವುದಕ್ಕೆ ಸ್ಫೂರ್ತಿನೂ ಆಗಿರುತ್ತೆ. ಹಾಗಾಗಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕಿ ನನ್ನ ಕೆಲಸ ಶುರು ಮಾಡ್ತಿದ್ದೀನಿ. ಇನ್ನು ಕೆಲಸದ ವಿಷಯದಲ್ಲಿ ಕೆಲವು ಬ್ಲೌಸಸ್ಸು ಲೈನಿಂಗ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಬ್ಲೌಸ್ಗಳನ್ನು ಮೇಯ್ನ್ ಬ್ಲೌಸ್ ಪೀಸ್ ಮೇಲೆ ಇಟ್ಟು ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ನಾನೀಗ ಕಟ್ ಮಾಡ್ತಿರೋ ಬ್ಲೌಸಸ್ ಎಲ್ಲ ಸ್ವಲ್ಪ ಅರ್ಜೆಂಟಾಗಿಯೇ ಸ್ಟಿಚ್ ಮಾಡಿ ಕೊಡಬೇಕು. ಹಾಗಾಗಿ ಬ್ಲೌಸ್ ಪೀಸ್ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಬಿಗ್ ಸೈಜ್ ಬ್ಲೌಸು. ಇದು ಬ್ಲೌಸ್ ಪೀಸು ಸ್ವಲ್ಪ ಶಾರ್ಟೇಜ್ ಆಗುತ್ತೆ, ಯಾಕಂದರೆ ಸ್ಲೀವ್ಸು ಲೆಂತಿಯಾಗೇ ಇದೆ. ಇದು ಚೆಸ್ಟ್ ಸುತ್ತಳತೆ ಬಂದು 42 ಇರುವಂಥ ಅಳತೆ ಬ್ಲೌಸು. ಹಾಗಾಗಿ ಇದು ಸ್ಯಾರಿಯಲ್ಲಿ ಬಂದಂಥ ಪೀಸು ಇದು ಸಾಕಾಗ್ತಾಯಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿನೇ ನಾನು ಕಟ್ ಮಾಡ್ತಿದ್ದೀನಿ. ಈ ಕಸ್ಟಮರ್ದು ಒಂದು 4 ಬ್ಲೌಸಸ್ ಇದೆ. 4 ಬ್ಲೌಸಸ್ಸನ್ನು ಇದೇ ರೀತಿಯೇ ಇದೇ ಸೇಮ್ ಸೈಜ್ಗೆ ಕಟ್ ಮಾಡಬೇಕು. ಇವ್ರಿಗೆ ಸ್ಯಾರಿನಲ್ಲಿ ಬಂದಿರುವಂಥ ಮ್ಯಾಚಿಂಗ್ ಬ್ಲೌಸು ಎಲ್ಲ ಸ್ಯಾರಿಗಳಿಗೂ ಸ್ಟಿಚ್ ಮಾಡಿಸ್ಕೊಳ್ತಾರೆ. ಹಾಗಾಗಿ ಸ್ಲೀವ್ಸು ಸ್ವಲ್ಪ ಲೆಂತ್ ಕಡಿಮೆ ಆಗುತ್ತೆ ಅಂದರೂ ಪರವಾಗಿಲ್ಲ, ಮಾಡಿಕೊಡಿ ಅಂತಲೇ ಕೇಳ್ತಾರೆ. ಹಾಗಾಗಿನೇ ನಾನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತೀನಿ. ಇವ್ರು ನನಗೆ ಪರ್ಮನೆಂಟ್ ಕಸ್ಟಮರೇ. ಇವರು ಸ್ವಲ್ಪ ಬಿಗ್ ಸೈಜ್ ಬ್ಲೌಸ್ ಆಗಿರೋದ್ರಿಂದ ಫ್ರಂಟ್ಗೆ ಸ್ವಲ್ಪ ಕ್ರಾಸ್ ಕಟ್ಟಿಂಗಲ್ಲಿ ನಾನು ಕಟ್ ಮಾಡ್ತೀನಿ ಇವ್ರಿಗೆ ಯಾವಾಗಲೂ ಅಷ್ಟೇ. ಹಾಗಾಗಿ ಸ್ವಲ್ಪ ಕ್ರಾಸಾಗೇ ಫ್ರಂಟ್ ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬ್ಲೌಸ್ ಪೀಸು ಯಾವ ರೀತಿ ಸಿಗುತ್ತೆ ಅನ್ನೋದ್ರ ಮೇಲೆ ನಾನು ಕ್ರಾಸು ಎಷ್ಟು ತೊಗೊಳ್ತೀನಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಲೈಟಾಗಿ ಕ್ರಾಸ್ ತಗೊಂಡು ನಾನು ಫ್ರಂಟ್ನ ಮಾತ್ರ ಕ್ರಾಸಾಗಿ ತಗೊಂಡು ಮಾಡಿಕೊಡ್ತೀನಿ ಇವ್ರಿಗೆ ಸೂಟ್ ಆಗುತ್ತೆ. ಸ್ಟ್ರೈಟ್ ಕಟ್ ಮಾಡಿದ್ರೂ ಸೂಟ್ ಆಗುತ್ತೆ, ಮತ್ತು ಕ್ರಾಸ್ ಕಟ್ ಮಾಡಿದ್ರೂ ಸೂಟ್ ಆಗುತ್ತೆ. ನನಗೆ ಬ್ಲೌಸ್ ಪೀಸ್ ಯಾವ ರೀತಿ ಸಿಗುತ್ತೆ ಅದ್ರ ಮೇಲೆ ನಾನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಇದು ಲೈನಿಂಗ್ ಎಲ್ಲ ನೈಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಈಗ ಕೆಲಸ ಶುರು ಮಾಡಬೇಕು, ಸ್ಟಿಚಿಂಗ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಫಸ್ಟು ಬ್ಲೌಸಸ್ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಇನ್ನು ಈ ಕಸ್ಟಮರ್ದು 4 ಬ್ಲೌಸಸ್ ಇರೋದ್ರಿಂದ 4 ಬ್ಲೌಸಸ್ಸನ್ನು ನಾನು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು 4 ಬ್ಲೌಸಸ್ಸನ್ನು ಕಟ್ ಮಾಡ್ತಿದ್ದೀನಿ. ಈಗ ಒಂದು ಬ್ಲೌಸು ಕಂಪ್ಲೀಟ್ ಆಯಿತು. ಈಗ ಇನ್ನು ನೆಕ್ಸ್ಟ್ ಬ್ಲೌಸನ್ನು ಇವ್ರದ್ದೇ ತಗೊಳ್ತಿದ್ದೀನಿ. ನಾವು ಸ್ಟಿಚಿಂಗ್ ಕುತ್ಕೊಳ್ಳೋದಕ್ಕೆ ಮುಂಚೆ ಈ ರೀತಿ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಎಲ್ಲ ಬೇಗ ಬೇಗ ಮಾಡ್ಬೋದು. ಒಂದು ಸ್ಟಿಚ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಕಟ್ ಮಾಡೋದಕ್ಕೆ ಎದ್ದೇಳ್ತಾ ಇದ್ದರೆ ನಮಗೆ ಟೈಮ್ ಸೇವ್ ಆಗೋಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತಿದ್ದೀನಿ ಅಂದರೆ ಫಸ್ಟೇ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಇಟ್ಕೊಂಡ್ಬಿಟ್ಟು ಸ್ಟಿಚಿಂಗ್ ಕೂತ್ಕೊಂಡ್ರೆ ಸ್ಟಿಚಿಂಗು ಎದ್ದೇಳ್ದಿರ ಪದೇ ಪದೇ ಎದ್ದೇಳ್ದಿರ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೋಸ್ಕರನೇ ನಾನು ಫಸ್ಟೆಲ್ಲ ಕಟ್ಟಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ತಿದ್ದೀನಿ. ಇನ್ನು ಈ ಬ್ಲೌಸನ್ನು ಸ್ಯಾರಿನಲ್ಲೇ ಬಂದಿರುವಂಥ ಬ್ಲೌಸು. ಇದಕ್ಕೂ ಲೈನಿಂಗ್ ಎಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ತಿದ್ದೀನಿ. ಒಂದೊಂದು ಬ್ಲೌಸ್ ಪೀಸು ಪನ್ನ ದೊಡ್ಡದಾಗಿ ಬಂದಿರುತ್ತೆ. ಪನ್ನ ದೊಡ್ಡದಾಗಿ ಬಂದಿದ್ದರೆ ನಮಗೆ ಆರಾಮಾಗಿ ಅಡ್ಜಸ್ಟ್ ಆಗುತ್ತೆ. ಒಂದೊಂದು ಬ್ಲೌಸ್ ಪೀಸು ಚಿಕ್ಕದಾಗಿ ಬಂದಿರುತ್ತೆ, ಆಗ ಸ್ವಲ್ಪ ನಾವು ಪ್ಯಾಚಸನ್ನು ಕೊಡಬೇಕಾಗಿರುತ್ತೆ. ಆ ರೀತಿ ಪ್ಯಾಚಸ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡಬೇಕು ಅಂದ್ರೇ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಇನ್ನು ನೋಡಿ ಈ ಬ್ಲೌಸ್ಗೆ ಫುಲ್ ಬ್ಲೌಸ್ ಪೀಸ್ಗೆ ಎಲ್ಲ ಪಾರ್ಟ್ಸ್ಗೂ ಡಿವೈಡ್ ಮಾಡಿ ಹಾಕ್ತಿದ್ದೀನಿ. ಈ ಕಸ್ಟಮರು ಫಸ್ಟೇ ಹೇಳಿದ್ದಾರೆ, ಬ್ಲೌಸ್ ಪೀಸ್ ಏನಾದರೂ ಸ್ವಲ್ಪ ಶಾರ್ಟೇಜ್ ಆದರೆ ಸ್ಲೀವ್ಸ್ ಲೆಂತ್ ಕಡಿಮೆ ಮಾಡಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಬ್ಲೌಸ್ ಪೀಸು ಶಾರ್ಟೇಜ್ ಆದರೆ 1 ಇಂಚಷ್ಟು ನಾನು ಸ್ಲೀವ್ಸು ಲೆಂತನ್ನು ಕಡಿಮೆ ಮಾಡಿಬಿಟ್ಟು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀನಿ. ಇನ್ನು ಬ್ಲೌಸ್ ಪೀಸು ಮೇಯ್ನ್ ಎಲ್ಲ ಪಾರ್ಟ್ಸ್ಗೂ ಸೆಟ್ ಆಗಿಬಿಟ್ರೆ ಸಾಕು. ಪೈಪಿಂಗಿಗೆ ನಾನು ಬೇರೆ ಕ್ಲಾತಲ್ಲಿ ಪೈಪಿಂಗ್ ಕೊಡ್ತೀನಿ. ಥ್ರೆಡ್ ಪೈಪಿಂಗು ಅಥವಾ ನಾರ್ಮಲ್ ಪೈಪಿಂಗ್ ಕೊಟ್ಟರು ಬ್ಲೌಸ್ಗೆ ಸೂಟ್ ಆಗುವಂಥ ಬೇರೆ ಕಲರ್ ಪೈಪಿಂಗನ್ನು ನಾನು ಆ್ಯಡ್ ಮಾಡ್ತೀನಿ. ಈ ಕಸ್ಟಮರು ನನಗೆ ತುಂಬ ಕೋಆಪ್ರೇಟಿವು. ಯಾವಾಗಲಾದರೂ ಲೇಟಾಗಿ ಕೊಡ್ತೀನಿ ಅಂದರೂ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಆದರೆ ಇವರು ಸಿಂಗಲ್ ಸ್ಯಾರಿ ತೊಗೊಂಡು ಯಾವತ್ತೂ ಬರೋದಿಲ್ಲ ನನ್ನ ಶಾಪ್ ತನಕ. ಯಾವಾಗಲೂ 4, 6, 7 ಈ ರೀತಿಯೇ ಸ್ಯಾರೀಸ್ ತೊಗೊಂಡು ಬಂದಿರ್ತಾರೆ. ಈಗ ಒಂದು 4 ಸ್ಯಾರೀಸ್ ಜೊತೆಗೆ ಒಂದು 4 ಡ್ರೆಸ್ಸು ತೊಗೊಂಡು ಬಂದಿದ್ದಾರೆ.
ಡ್ರೆಸ್ಸಸ್ ಅಂದರೆ ರೆಡಿಮೇಡ್ ಡ್ರೆಸ್ಸಸ್ಸು, ಅದೆಲ್ಲ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಮತ್ತು ಬಾಡಿ ಫಿಟ್ಟಿಂಗ್ ಮಾಡೋದು. ಹಾಗೆಯೇ ಒಂದು ಡ್ರೆಸ್ಸು ಸ್ಲೀವ್ಸ್ ಲೆಂತ್ ಜಾಸ್ತಿ ಇದೆ, ಲೆಂತ್ ಕಡಿಮೆ ಮಾಡಿ ಹಾಫ್ ಸ್ಲೀವ್ ಮಾಡಿಕೊಡಿ ಅಂತಲೂ ಹೇಳ್ಬಿಟ್ಟು ಹೋಗಿದ್ದಾರೆ. ಇನ್ನು ಈಗ ನ್ಯೂ ಇಯರ್ ಬೇರೆ ಬರ್ತಿದೆ ಅಲ್ವಾ, ನಾನು ಪೆಂಡಿಂಗ್ ಇರುವಂಥ ಬ್ಲೌಸಸ್ ಎಲ್ಲ ಕ್ಲಿಯರ್ ಮಾಡಬೇಕು ಅಂತ ಕ್ಲಿಯರ್ ಮಾಡ್ತಿದ್ದೀನಿ. ಇದು ನೋಡಿ, ಇದು ಅದೇ ಕಸ್ಟಮರ್ದೇ ಇನ್ನೊಂದು ಬ್ಲೌಸು. ಈ ಬ್ಲೌಸು ಸ್ವಲ್ಪ ತುಂಬ ಸ್ಮೂತಾಗಿದೆ, ಕ್ಲಾತು ಸ್ಟಿಚಿಂಗ್ಗೆ ಅಷ್ಟು ಸಪೋರ್ಟ್ ಮಾಡಲ್ಲ. ಈ ಬ್ಲೌಸ್ ಪೀಸು ತುಂಬ ಸಾಫ್ಟಾಗಿದೆ. ಈ ರೀತಿ ಬ್ಲೌಸ್ ಇದ್ದರೆ ಸ್ವಲ್ಪ ಕಟ್ಟಿಂಗೂ ಲೇಟ್ ಆಗುತ್ತೆ ಮತ್ತು ಸ್ಟಿಚಿಂಗೂ ಲೇಟ್ ಆಗುತ್ತೆ. ಈ ಬ್ಲೌಸ್ ಪೀಸ್ಗೆ ಒಂದು ಸೈಡು ಬಾರ್ಡರ್ ಚಮ್ಕಿ ಬಂದಿದೆ, ಹಾಗಾಗಿ ಸ್ಲೀವ್ಸ್ಗೆ ಆ ಚಮ್ಕಿ ಇರುವಂಥ ಪೀಸನ್ನು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಅದು ಚಿಕ್ಕದಾಗಿ ಬಂದಿದೆ ಒಂದು ಸೈಡ್ ಬಾರ್ಡರು, ಹಾಗಾಗಿ ಜಾಸ್ತಿನೇ ಪ್ಯಾಚ್ ಕೊಡಬೇಕು ಸ್ಲೀವ್ಸ್ಗೆ ಇದಕ್ಕೆ. ಈ ಬ್ಲೌಸು ಈ ರೀತಿ ಸಾಫ್ಟ್ ಇರೋದ್ರಿಂದ ಇದು ವೇರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸ್ಮೂತಾಗಿ, ಆದರೆ ಇದು ಟೈಲರ್ಸ್ಗೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸ್ಟಿಚಿಂಗ್ಗೆ. ಇನ್ನು ಈ ಬ್ಲೌಸ ಸ್ಯಾರೀಸ್ಗೆಲ್ಲ ನಾನು ಜಿಗ್ಜಾಗ್ ಆ್ಯಂಡ್ ಫಾಲು ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಜಾನ್ವರಿಯಿಂದ ಪೆಂಡಿಂಗ್ ಇಟ್ಕೊಳ್ದೆ ಬಂದಿದ್ದು ಕ್ಲಿಯರ್ ಮಾಡೋ ರೀತಿ ಪ್ಲಾನನ್ನು ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಹಳೆ ಪೆಂಡಿಂಗ್ ಇರುವಂಥ ಬ್ಲೌಸಸ್ ಎಲ್ಲ ತೆಗೆದು ಕಟ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಈಗ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಿದೆ, ಅಂದರೆ ಪೂರ್ತಿಯಾಗಿ ಕ್ಲಿಯರ್ ಆಗಲ್ಲ, ಯಾಕಂದರೆ ಸ್ಟಿಚಿಂಗ್ ಮಾಡ್ತಿದ್ರೆ ಕಸ್ಟಮರ್ಸ್ ತಗೊಂಡು ಬರ್ತಿರ್ತಾರೆ. ಹಾಗಾಗಿ ಫಸ್ಟ್ ಬಂದಿರುವಂಥ ಬಟ್ಟೆಗಳೆಲ್ಲ ಕ್ಲಿಯರ್ ಮಾಡ್ತಾ ಇದ್ದರೆ ನೆಕ್ಸ್ಟ್ ಬಂದಿರೋವು ಪೆಂಡಿಂಗ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಫಸ್ಟ್ ಬಂದಿರೋದು ಪೆಂಡಿಂಗ್ ಆಗದೆ ನೋಡ್ಕೊಳ್ತಾ ಇದ್ದರೆ ಸರಿ ಹೋಗುತ್ತೆ. ನೋಡಿ, ಈ ಬ್ಲೌಸ್ ಪೀಸು ಸ್ವಲ್ಪ ಬೋವಿಂಗ್ ಬಂದಿದೆ, ಸ್ಯಾರಿ ಪೀಸು ಸ್ವಲ್ಪ ಕಾಣ್ತಿದೆ. ಸ್ಯಾರಿ ಸ್ಟ್ರೈಟಾಗಿ ಕಟ್ ಮಾಡಿದ್ದಕ್ಕೋಸ್ಕರ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಸ್ಯಾರಿ ಪೀಸ್ ಬಂದಿದೆ, ಅದು ಸ್ಟ್ರೈಟಾಗಿರಲಿಲ್ಲ. ಈಗ ಆ ರೀತಿ ಬಂದಿರುವಂಥ ಸ್ಯಾರಿ ಪೀಸನ್ನು ನಾನು ಬ್ಲೌಸ್ ಸ್ಟಿಚಿಂಗೋಸ್ಕರ ಯೂಸ್ ಮಾಡ್ತಿದ್ದೀನಿ. ಇಲ್ಲಾಂದರೆ ಈ ಬ್ಲೌಸು ಸಾಕಾಗಲ್ಲ, ಈ ಬ್ಲೌಸ್ ಪೀಸ್ ತುಂಬ ಚಿಕ್ಕದಾಗಿದೆ. ಬ್ಯಾಕು ಫ್ರಂಟು ಮತ್ತು ಕ್ರಾಸ್ ಬೆಲ್ಟು ಕಟ್ ಮಾಡಿಕೊಂಡು ಉಳಿದಂಥ ಪೀಸನ್ನು ನಾನು ಸ್ಲೀವ್ಸ್ಗೆ ಪ್ಯಾಚ್ ಕೊಡಬೇಕಲ್ವ, ಅದಕ್ಕೋಸ್ಕರ ಯೂಸ್ ಮಾಡ್ತೀನಿ. ಇನ್ನು ಈ ಬ್ಲೌಸ್ಗೂ ಪೈಪಿಂಗ್ ಬೇರೆ ಕಲರೇ ಕೊಡಬೇಕು, ಬ್ಲೌಸ್ ಪೀಸಲ್ಲಿ ಉಳಿಯೋದಿಲ್ಲ ಪೈಪಿಂಗ್ ಕೊಡೋದಕ್ಕೆ ಕ್ಲಾತು. ಇನ್ನು ಈ ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ರೀತಿ ಟೈಲರಿಂಗ್ ರಿಲೇಟೆಡ್ ವಿಡಿಯೋಸು ಅಪ್ಲೋಡ್ ಮಾಡ್ತಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.